ಚಲಿಸುತ್ತಿದ್ದ ಕ್ಯಾಂಟರ್ನಿಂದ ಕಳಚಿದ ಚಕ್ರಗಳು, ರಸ್ತೆ ಪಕ್ಕ ನಿಂತಿದ್ದ ಆಟೋಗೆ ಅಪ್ಪಳಿಸಿದ ಚಕ್ರಗಳು. ಹಾಸನದ ಬೇಲೂರು ತಾಲೂಕಿನ ಮತ್ತಿಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ. ಮಂಗಳೂರಿನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತ ಕ್ಯಾಂಟರ್ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಚಲಿಸುತ್ತಿದ್ದ ವೇಳೆಯಲ್ಲೇ ಕಳಚಿದೆ ಕ್ಯಾಂಟರ್ನ ಎರಡೂ ಚಕ್ರಗಳು ಅಪ್ಪಳಿಸಿದ ರಭಸಕ್ಕೆ ಆಟೋ ಸಂಪೂರ್ಣವಾಗಿ ಜಖಮಾಗಿ ಹೋಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಭಯಾನಕ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನೋಡಿ, ಈ ಕ್ಯಾಂಟರ್ ಬರ್ತಿದ್ದಂಥ ಸಂದರ್ಭದಲ್ಲೇ ಚಕ್ರಗಳು ಹಾಗೆ ಹೋಗ್ಬಿಟ್ಟಿದೆ. ಅಲ್ಲೇ ಆಟೋ ನಿಂತಿತ್ತು, ಅದು ಕೂಡ ಜಖಮಾಗಿ ಹೋಗಿದೆ. ಓವರ್ ಸ್ಪೀಡು ಇದೆ, ಏನು ಹೆಚ್ಚು ಕಮ್ಮಿ ಆಗಿಲ್ಲ. ಪ್ರಾಣಾಪಾಯದಿಂದ ಎಲ್ಲ ಪಾರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನೋಡಿ, ಚಲಿಸುತ್ತಿದ್ದ ಕ್ಯಾಂಟರ್ನಿಂದ ಚಕ್ರಗಳು ಕಳಚಿರೋದು ನೋಡ್ತಾ ಇದ್ದ ಹಾಗೆಯೇ ಕಳಚೇ ಬಿಟ್ಟಿದೆ. ರಸ್ತೆ ಪಕ್ಕ ನಿಂತಿದ್ದ ಆಟೋಗೆ ಅಪ್ಪಳಿಸಿದ ಚಕ್ರ, ಇದರಿಂದ ಆಟೋ ಜಖಮಾಗಿದೆ. ಹಾಸನದ ಬೇಲೂರು ತಾಲೂಕಿನ ಮತ್ತಿಹಳ್ಳಿಯಲ್ಲಿ ಈ ಘಟನೆ ಆಗಿದೆ. ಸಿಸಿಟಿವಿಯ ವಿಜುವಲ್ಸ್ ಅನ್ನು ನೋಡ್ತಾ ಇದ್ರೆ ಎಷ್ಟು ಭಯಾನಕವಾಗಿದೆ ಅಂತ ಅನಿಸುತ್ತೆ. ಬಟ್ ನೋಡಿ, ಆ ಕ್ಯಾಂಟರ್ ಕೂಡ ಕಂಟ್ರೋಲಿಗೆ ಸಿಕ್ಕಿದೆ, ಹೋಗಿ ಸ್ಟಾಪ್ ಆಗಿದೆ. ಮಗಚಿ ಬೀಳೋದು ಅಥವಾ ಇನ್ನೆಲ್ಲೋ ಹೋಗಿ ಡಿಕ್ಕಿ ಹೊಡೆಯೋದು, ಆಪೋಸಿಟ್ನಿಂದ ಯಾವುದಾದ್ರೂ ವೆಹಿಕಲ್ಸು ಬಸ್ಸು ಏನಾದರೂ ಬರ್ತಿದ್ರೆ ದೊಡ್ಡ ದುರಂತ ಸಂಭವಿಸ್ಬಿಡ್ತಾ ಇತ್ತು. ಮಂಗಳೂರಿನಿಂದ ಬೆಂಗಳೂರಿಗೆ ಬರ್ತಿದ್ದಂಥ ಕ್ಯಾಂಟರ್ ಇದು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಆಟೋ ನಿಂತಿತ್ತು, ಮೇ ಬಿ ಆಟೋದಲ್ಲಿ ಯಾರೂ ಇರಲಿಲ್ಲ ಅಂತ ಕಾಣಿಸುತ್ತೆ. ಯಾವುದೇ ಪ್ರಾಣಹಾನಿ ಆಗಿಲ್ಲ. ಆದರೆ ಸಿಸಿಟಿವಿಯ ದೃಶ್ಯ ಮಾತ್ರ ಭಯಾನಕವಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಎಷ್ಟು ಭಯಾನಕವಾಗಿದೆ ಈ ಒಂದು ದೃಶ್ಯ ಅಂತ. ನೋಡಿ, ಚಲಿಸುತ್ತಿದ್ದ ಕ್ಯಾಂಟರ್ನಿಂದ ಚಕ್ರಗಳು ಕಳಚಿರೋದು, ಎರಡು ಚಕ್ರಗಳು ಕೂಡ ಕಳಚಿದೆ. ಸೊ ಇದರ ಎಫೆಕ್ಟ್ ಹೇಗಿತ್ತು ಅಂತಂದರೆ, ಮುಂದೆ ಪಕ್ಕದಲ್ಲಿ ನಿಲ್ಲಿಸಿದಂಥ ಆಟೋ ಜಖಮ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಅದೃಷ್ಟ ಚೆನ್ನಾಗಿತ್ತು ಅಂತ ಕಾಣಿಸುತ್ತೆ. ಅಕ್ಕಪಕ್ಕದಲ್ಲಿ ಯಾವುದೇ ವೆಹಿಕಲ್ಸ್ಗಳು ಬರ್ತಾ ಇಲ್ಲ, ಪಾದಚಾರಿಗಳು ಕೂಡ ಇಲ್ಲ. ಇದರಿಂದ ದೊಡ್ಡ ದುರಂತ ಒಂದು ತಪ್ಪಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಈ ಘಟನೆ ಎಷ್ಟು ಮಟ್ಟಿಗೆ ಆತಂಕಕ್ಕೆ ಕಾರಣವಾಗಿದೆ? ಆಕ್ಚುಲ್ ಆಗಿ ಏನು ಸಮಸ್ಯೆ ಆಗಿತ್ತು? ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಮತ್ತಿಹಳ್ಳಿ ಗ್ರಾಮದ ಬಳಿ ಲಾರಿ ಚಾಲನೆ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಘಟನೆ ನಡೆದಿರುವಂತದ್ದು ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ರಸ್ತೆಯ ಎರಡೂ ಬದಿಯಲ್ಲಿ ನಿಲ್ಲಿಸಿದ್ದಂತಹ ಲಾರಿ ಚಾಲಕ ಆಟೋಗೆ ಅಪ್ಪಳಿಸಿ ಲಾರಿಯ ಎರಡು ಚಕ್ರಗಳು ಈಗಾಗಲೇ ಅಂದ್ರೆ ಲಾರಿಯಿಂದ ಹೊರಗಡೆ ಹೋಗಿದೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿದೆ. ಆ ದೃಶ್ಯಾವಳಿಗಳು ಈಗಾಗಲೇ ಸಿಸಿಟಿವಿಯ ಕ್ಯಾಮೆರಾದಲ್ಲಿ ಕೂಡ ಸೆರೆಯಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯವಾಗಿಲ್ಲ. ಮಂಗಳೂರಿನಿಂದ ಬೆಂಗಳೂರಿಗೆ ಹೋಗ್ತಿದ್ದಂತಹ ಸಂದರ್ಭದಲ್ಲಿ ಈ ಘಟನೆ ಆಗಿರ್ತಕ್ಕಂಥದ್ದು. ಆಟೋದಲ್ಲಿದ್ದಂತಹ ಪ್ರಯಾಣಿಕರಿಗೆ ಯಾವುದೇ ಕಾರಣಕ್ಕೂ ಗಾಯ ಆಗಿಲ್ಲ ಅನ್ನುವ ಮಾಹಿತಿ ಇರುವಂತದ್ದು. ನವಿಲಹಳ್ಳಿಯ ಹರೀಶ್ ಎಂಬುವರಿಗೆ ಸೇರಿದಂತಹ ಆಟೋ ಎಂಬುದು ಈಗ ಸದ್ಯಕ್ಕೆ ಗೊತ್ತಾಗಿರ್ತಕ್ಕಂಥದ್ದು. ಅದೃಷ್ಟವಶಾತ್ ಅದರಲ್ಲಿ ಸಾಕಷ್ಟು ಮೆಟೀರಿಯಲ್ಸ್ ಗಳಿದ್ದು ಲಾರಿಯಲ್ಲಿ ಎಂಬುದು ಮಾಹಿತಿ ಇರುವಂತದ್ದು. ಬಟ್ ಈಗಾಗಲೇ ತನಿಖೆ ಆರಂಭ ಮಾಡಿದ್ದಾರೆ. ದೃಶ್ಯಾವಳಿಗಳಲ್ಲಿ ಸಂಪೂರ್ಣವಾಗಿ ನೋಡ್ಬೋದು. ಅದು ಸುಮಾರು 200 ಮೀಟರ್ ವ್ಯಾಪ್ತಿಯ ದೂರದವರೆಗೆ ಚಕ್ರ ಕಳಚಿ ರಸ್ತೆಯಲ್ಲೂ ಕೂಡ ಎರಡು ಕಡೆ ಚಕ್ರಗಳು ಕೂಡ ಕಳಚಿ ಹೋಗ್ತಾ ಇರ್ತಕ್ಕಂತಹ ದೃಶ್ಯ ಸದ್ಯಕ್ಕೆ ಲಭ್ಯವಾಗಿದೆ. ಒಟ್ಟಾರೆ ಯಾರಿಗೂ ಕೂಡ ಪ್ರಾಣಹಾನಿಯಾಗಿಲ್ಲ. ಜೊತೆಗೆ ಚಾಲಕ ಮುಂಜಾಗ್ರತೆಯಿಂದ ವಾಹನವನ್ನು ಕೂಡ ರಸ್ತೆಯ ಇಕ್ಕೆಲಗಳಲ್ಲಿ ಅಂದ್ರೆ ರಸ್ತೆಯ ಆಸುಪಾಸಿನಲ್ಲಿ ವಾಹನವನ್ನು ಕೂಡ ನಿಲ್ಸಿರುವಂತದ್ದು. ನೀತಿ. ಥ್ಯಾಂಕ್ ಯು ಪ್ರಕಾಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.